ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತು ಈವ್ನಿಂಗಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಎಲ್ಲ ಕೆಲಸ ಮುಗೀತು, ಮತ್ತು ಪೂಜೆನೂ ಮುಗೀತು. ಇವತ್ತು ಲೇಟಾಗಿ ಮಾಡಿದೆ ಪೂಜೆ ಎಲ್ಲ. ನೋಡಿ, ಪೂಜೆ ಎಲ್ಲ ಮತ್ತು ಸಂಜೆ ಊಟಕ್ಕೆ ರೆಡಿ ಮಾಡಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡ್ಬೋದು ಅಂತ. ಹಾಗೆಯೇ ನಮ್ಮನೆ ಕೋಳಿಗಳು ನೋಡಿ ಎಲ್ಲಿ ಕೂರ್ತಿದೆ ಅಂತ. ನಮ್ಮ ಮನೆಯವ್ರಿಗೆ ಕೋಳಿಗಳು ಮತ್ತು ಪ್ರಾಣಿಗಳು ಅಂದರೆ ತುಂಬ ಇಷ್ಟಪಡ್ತಾರೆ. ನೋಡಿ ಎಷ್ಟು ಮುದ್ದು ಮಾಡ್ತಾರೆ ಅಂತ ಕೋಳಿಗಳನ್ನ. ನೋಡಿ ಅಮ್ಮ, ಕೈ ಮುಡಿಕೊಬಿಟ್ಟೆ. ವೆರಿ ಗುಡ್. ಬಿಡು, ಈಗ ಸಾಕು ಬಿಡು. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಹಿಟ್ಟು ಕಲಿಸ್ತಾ ಇದ್ದಾರೆ. ನಮ್ಮಮ್ಮ ಬೆಳಗ್ಗೆ ಹಾಲು ಕುರ್ಮ ಮಾಡಿದ್ರು. ನನಗೆ ಅದು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೆ ನನಗೆ ರೈಸ್ ತಿನ್ನೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಅದಕ್ಕೆ ನಮ್ಮಮ್ಮನ ಹತ್ರ ಬೆಳಗ್ಗೆ ಚಪಾತಿ ಮಾಡಿದ್ರು, ಖಾಲಿ ಆಗೋಯ್ತಂತ ಇವಾಗ ಇನ್ನೂ ಸ್ವಲ್ಪ ಚಪಾತಿನ ಮಾಡಿಸ್ಕೊತಾ ಇದ್ದೀನಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಅಮ್ಮ, ನಾನೇ ಹೆಲ್ಪ್ ಮಾಡಲ? ಸೊ ನೆನ್ನೆ ನಾನು ಇನ್ನೊಂದು ಗಣಪತಿ ಮಾಡಿದ್ದೀನಿ. ಅಮ್ಮ ತೋರಿಸಲ ಅದನ್ನ? ಯಾವ ಕಲರ್ ಅದು ಗೊತ್ತಿಲ್ಲ. ನಮ್ಮ ಮಗಳು ಬೆಳಗ್ಗೆ ಆಲೂಗಡ್ಡೆ ಬಟಾಣಿ ಕುರ್ಮ ಮಾಡಿದ್ರೆ, ಚಪಾತಿ ಬಂದು ಮಾಡಿದ್ರೆ. ಚಪಾತಿ ಖಾಲಿಯಾಗಿತ್ತು, ಕುರ್ಮೆನ ಸ್ವಲ್ಪ ಇತ್ತು. ಹಾಗಾಗಿ ಅಮ್ಮ ನನಗೆ ಅದೇ ಮಾಡ್ಕೊಡಮ್ಮ, ನಂಗೆ ಅದೇ ಇಷ್ಟ ಆಯಿತು ಅಂತ ಕೇಳ್ತಾ ಇದ್ರು. ಹಾಗಾಗಿ ಮತ್ತೆ ಹೆಬ್ಬೆರಳಷ್ಟು ಸಣ್ಣದಾದ ಒಂದು ಗಣಪತಿ ಮಾಡಿದ್ದೆ. ಅಮ್ಮ, ಇದು ಕಾಣಿಸ್ತಾನೆ ಇರಲಿಲ್ವಲ್ಲ ಆ ಗಣಪತಿಲಿ. ಇದು ತುಂಬಾ ಸಣ್ಣದಾದ ಗಣಪತಿ. ಇದನ್ನ ಲಾಕೆಟ್ ಚೈನ್ಗೆ ಹಾಕೋಬೋದು. ನಾನು ಇನ್ನೂ ಹಾಕೊಂಡಿಲ್ಲ, ಸೊ ಅದಕ್ಕೆ ನಾನು ಮಾಡಿದ್ದು. ಇದನ್ನ ನೋಡಿ ಎಷ್ಟು ಸಣ್ಣ ಇದೆ, ನೀವು ನೋಡ್ಬೋದು. ನನ್ನ ಹೆಬ್ಬೆಟ್ಗಿಂತ ಸ್ವಲ್ಪ ಸಣ್ಣ ಇದೆ. ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡ ಗಣಪತಿ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇದೆ ನೋಡಿ, ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ನನ್ನೇ ಮಾಡಿದ್ದು. ಅಮ್ಮ, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಗಣಪತಿ ಬಪ್ಪ ಮೋರ್ಯ. ಇದೆಯಾ? ವೈಭವಿ ಬ್ಲಾಕ್ ತಗೋ. ಏನದು ಆ ಥರ ಕಲರ್ ಇದೆ ಚಪಾತಿ? ಬೆಳಗ್ಗೆ ನಾನು ಆಲೂಗಡ್ಡೆ ಮತ್ತು ಬಟಾಣಿ ಕುರ್ಮ ಮಾಡಿದ್ದೆ. ಅದು ತುಂಬಾ ಇಷ್ಟ ಆಯಿತು ನಮ್ಮ ದೀಕ್ಷೆನಿಗೆ. ಹಾಗಾಗಿ ಸ್ವಲ್ಪ ಚಪಾತಿ ಖಾಲಿಯಾಗಿತ್ತು. ಹಾಗಾಗಿ ಅಮ್ಮ ಚಪಾತಿನೇ ಮಾಡಿಕೊಡಿ ಅಮ್ಮ ಅಂದ್ಲು. ಹಾಗಾಗಿ ನಾನು ಚಪಾತಿನೇ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ. ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ದೀಕ್ಷಾ ನನಗೆ ಎಲ್ಪ್ ಮಾಡ್ತೀನಿ ಅಂತ ಅವಳು ಮಾಡಿರುವಂಥ ಕ್ಲೇ ವರ್ಕ್ ಗಣೇಶನೆಲ್ಲ ತಂದು ತೋರಿಸ್ತಾ ಇದ್ಲು. ಇಲ್ಲ ಅಂದರೂ ಗೌರಿ ಹಬ್ಬದಿಂದ 4 ವರ್ಕ್ ಮಾಡಿದ್ದಾಳೆ ಈ ಥರ. ಅವಳಿಗೆ ಈ ಥರ ಮಾಡೋದಂದರೆ ತುಂಬಾ ಇಷ್ಟಪಟ್ಟು ಮಾಡ್ತಾಳೆ. ಮನೆಯಲ್ಲಿ ಟಿ ವಿ ನೋಡ್ತಾನೆ ಇದನ್ನು ಕೂಡ ಹಾಗೇ ಮಾಡ್ತಾಳೆ. ಆದರೆ ಸ್ವಲ್ಪ ತಲೆರಟೆ ನನ್ನ ಮಗಳು ಅಷ್ಟೇ. ಅದು ತುಂಬ ಕ್ಲೇ ವರ್ಕ್ ಮಾತ್ರ ಸೂಪರಾಗಿ ಮಾಡಿದ್ದಾಳೆ. ಒಂದು ಸಲ ತೋರಿಸ್ತೀನಿ ನಿಮಗೆ ಏನೇನು ಮಾಡಿದ್ದಾಳೆ ಅಂತ. ಟೆಡ್ಡಿ ಬೇರೆಲ್ಲ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿದೆ ಮಾತ್ರ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಅದನ್ನು ಏನೇನು ಮಾಡಿರ್ಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.